ಹಲೋ ನಮಸ್ತೆ, ನಾನು ನಿಮ್ಮ ಮಂಗಳೂರು ಹುಡುಗ. ಇವತ್ತು ತುಂಬ ದಿನ ಆದಮೇಲೆ ವೀಡಿಯೋವನ್ನು ಮಾಡ್ತಿದ್ದೇನೆ. ಯಾಕೆ ಇಷ್ಟರವರೆಗೆ ವೀಡಿಯೋ ಮಾಡಿಲ್ಲ ಅಂತ ರೀಸನ್ ಹೇಳ್ತೇನೆ. ಹಾಗೆಯೇ ಇವತ್ತಿನ ವೀಡಿಯೋ ತುಂಬ ಇಂಪಾರ್ಟೆಂಟ್, ಎಜುಕೇಷನ್ ಪರ್ಪಸ್. ಊರಿನ ಕೋಳಿ ಅಥವಾ ಅಂಕದ ಕೋಳಿನ ಸಾಕುವವರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ. ಊರಿನ ಕೋಳಿಗೆ ಬರುವಂಥ ಮೇಜರ್ ಯಾವುದೆಲ್ಲ ಕಾಯಿಲೆ ಇದೆ, ರೋಗ ಇದೆ, ಅದಕ್ಕೆ ಸೊಲ್ಯೂಷನ್ ಹೇಳ್ತೇನೆ, ಮೆಡಿಸಿನ್ ಎಲ್ಲ ಹೇಳ್ತೇನೆ. ಒಂದು 2-3 ಕಾಯಿಲೆದ್ದು ಸೊಲ್ಯೂಷನ್ ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಇದಕ್ಕೆ ಒಳ್ಳೆ ಸಪೋರ್ಟ್ ಬಂದರೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಎಲ್ಲ ರೋಗಗಳಿಗೆ ಮೆಡಿಸಿನ್ ಅನ್ನು ಹೇಳ್ತಾ ಹೋಗ್ತೇನೆ. ಈ ವಿಡಿಯೋದಲ್ಲಿ ಯಾವುದಕ್ಕೆಲ್ಲ ಮೆಡಿಸಿನ್ ಹೇಳ್ತೇನೆ ಅಂದ್ರೆ, ಒಂದು ಕಫಕ್ಕೆ, ಕೋಳಿಗೆ ಕಫ ಆಗೋದಕ್ಕೆ ಏನ್ ಮೆಡಿಸಿನ್ ಕೊಡ್ಬೇಕು ಅಂತ ಹೇಳ್ತೇನೆ. ಹಾಗೇನೆ ಕೋಳಿಗೆ ರೋಗ ಬಂದಾಗೆ ಆಗ್ತದೆ, ಬಾಯಿ ಓಪನ್ ಮಾಡ್ತದೆ, ಫುಲ್ ಡಲ್ ಇರ್ತದೆ, ಅದಕ್ಕೆ ಸಹ ಒಂದು ಮೆಡಿಸಿನ್ ಹೇಳ್ತೇನೆ. ಇನ್ನೊಂದು ಕೋಳಿಯ ಹೇನು, ಕೋಳಿಗೆ ತುಂಬಾ ಹೇನಾಗಿದೆ ಅಥವಾ ನಾವು ತುಳುವಲ್ಲಿ ಏನು ಪೇನ್ ಅಂತ ಹೇಳ್ತೇವೆ, ಸೊ ಅದಕ್ಕೆ ಏನು ಮೆಡಿಸಿನ್ ಕೊಡ್ಬೋದು ಅಂತ ಹೇಳ್ತೇನೆ. ಕೆಲವು ಮೆಡಿಸಿನ್ ಇದು ನಾನು ನಿಮಗೆ ಬಿಫೋರ್ ಅಂಡ್ ಆಫ್ಟರ್ ಕೂಡ ತೋರಿಸ್ತೇನೆ. ಕೋಳಿಗಳು ಮೊದಲು ಹೇಗಿತ್ತು, ನಂತರ ಮೆಡಿಸಿನ್ ಕೊಟ್ಟಾದ್ಮೇಲೆ ಹೇಗೆ ಆಗಿದೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಕೆಲವು ಕೋಳಿದು ಬಿಫೋರ್ ಅಂಡ್ ಆಫ್ಟರ್ ಮತ್ತೆ ಮೆಡಿಸಿನ್ ಇದ್ದು ಫೋಟೋ ಎಲ್ಲ. ಸೊ ಆ ಬಿಫೋರ್ ಅಂಡ್ ಆಫ್ಟರ್ ತೋರಿಸುವ ಕೋಳಿಗಳು ಏನಿದೆ ಅದೆಲ್ಲ ನಮ್ಮದಲ್ಲ, ಅದು ಆಕ್ಚುಲಿ ಯೂಸ್ ಮಾಡಿದವರು, ನಮ್ಮ ಕಸ್ಟಮರ್ಸ್ ಎಲ್ಲ ಯಾರೆಲ್ಲ ಯೂಸ್ ಮಾಡಿರ್ತಾರೆ, ಸೊ ಅವರದ್ದು ಬಿಫೋರ್ ಅಂಡ್ ಆಫ್ಟರ್ ವಿಡಿಯೋ ಎಲ್ಲ. ಸೊ ಯಾರಾದ್ರು ಮೆಡಿಸಿನ್ ಕೇಳಿದಾಗ ನಾವು ಮೆಡಿಸಿನ್ ಇದು ಅಂತ ಹೇಳ್ತೇವೆ, ಸೊ ಅವ್ರು ಯೂಸ್ ಮಾಡಿದ್ಮೇಲೆ ಸೊ ಅದ್ರ ರಿಸಲ್ಟ್ ಕೂಡ ತೋರಿಸ್ತಾರೆ. ಸೊ ಆ ವಿಡಿಯೋಗಳನ್ನ ನಾನು ನಿಮಗೆ ಅಂಡ್ ಇಷ್ಟು ದಿನ ನಾನು ಯಾಕೆ ವಿಡಿಯೋ ಹಾಕ್ತಿರ್ಲಿಲ್ಲ ಅಂದ್ರೆ, ನಂದು ಯೂಟ್ಯೂಬ್ ಮಾನಿಟೈಸ್ ಆಗಿತ್ತು, ಬಟ್ ಸಡನ್ ಆಗಿ ಡಿಮಾನಿಟೈಸ್ ಆಯಿತು. ಯಾಕೆಂದ್ರೆ ನಾನು ಮರಿಗಳು ಸತ್ತದನ್ನೆಲ್ಲ ತೋರಿಸಿದೆ, ಮೆಡಿಸಿನ್ ಪರ್ಪಸ್ಗೆ ನಾನು ತೋರಿಸಿದ್ದು, ಬಟ್ ಅದು ಯೂಟ್ಯೂಬ್ ಅವರು ಅದನ್ನು ಡಿಮಾನಿಟೈಸ್ ಮಾಡಿದ್ರು. ಸೊ ನನಗೆ ಸ್ವಲ್ಪ ಡಿಮೋಟಿವೇಟ್ ಆಯಿತು. ಸೊ ಅದಕ್ಕೆ ನಾನು ವೀಡಿಯೋ ಮಾಡೋದು ನಿಲ್ಲಿಸಿದ್ದೆ. ಬಟ್ ತುಂಬ ಜನ ಕಾಲ್ ಎಲ್ಲ ಮಾಡಿ, ಮೆಸೇಜ್ ಎಲ್ಲ ಮಾಡಿ ಹೇಳಿದ್ರು, ಯೂಟ್ಯೂಬಲ್ಲಿ ಯಾಕೆ ವೀಡಿಯೋ ಹಾಕ್ತಿಲ್ಲ, ಇನ್ನೂ ಸಹ ಈ ವಿಡಿಯೋ ಹಾಕಿ ಅಂತ. ಸೊ ಯೂಟ್ಯೂಬ್ಗೋಸ್ಕರ ಅಲ್ಲದಿದ್ರು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಈಗ ನಾವು ಮೆಡಿಸಿನ್ ಇದು ನೋಡುವ, ಮೆಡಿಸಿನ್ ಯಾವುದೆಲ್ಲ ಅಂತ, ಮತ್ತೆ ಬಿಫೋರ್ ಅಂಡ್ ಆಫ್ಟರ್ ವಿಡಿಯೋ ಎಲ್ಲ ನೋಡುವ. ನಿಮಗೆ ಮೆಡಿಸಿನ್ ಯಾವ್ದು ಅಂತ ಹೇಳ್ತೇನೆ, ಮತ್ತೆ ಎಷ್ಟೆಷ್ಟು ಕೊಡಬೇಕು, ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳ್ತೇನೆ ನೋಡಿ. ಸೊ ನೀವೀಗ ಒಂದು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಹುಂಜ, ಅದಕ್ಕೆ ಕಫ ಆಗಿದೆ, ಅದು ನೋಡ್ಬೋದು ನೀವು, ಡಲ್ ಇದೆ, ಹೊಟ್ಟೆಗೆ ತಿನ್ನೋದಿಲ್ಲ, ಮತ್ತೆ ಅದು ಆಕ್ಟಿವ್ ಇಲ್ಲ. ಇದು ಬಿಫೋರ್ ವಿಡಿಯೋ. ಹಾಗೆ ನಿಮಗೆ ಆಫ್ಟರ್ ವಿಡಿಯೋ ನೋಡಿ, ಇದು ಆಫ್ಟರ್ ವಿಡಿಯೋ. ಅದು ಮೆಡಿಸಿನ್ ಎಲ್ಲ ಕೊಟ್ಟಾದ್ಮೇಲೆ, ಅದು ಹುಷಾರಾದ್ಮೇಲೆ ಫುಲ್ ಆಕ್ಟಿವ್ ಆಗಿದೆ, ಹೊಟ್ಟೆಗೆ ತಿನ್ನುತ್ತದೆ, ಕಾಫೆ ಎಲ್ಲ ಕಮ್ಮಿ ಆಗಿದೆ. ಸೊ ಇದಕ್ಕೆ ನಾವು ಯಾವ ಮೆಡಿಸಿನ್ ಕೊಟ್ಟಿವಿ ಅಂದ್ರೆ, ಈ ಟ್ಯಾಬ್ಲೆಟ್ ಇದ್ದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದೇ ಟ್ಯಾಬ್ಲೆಟ್ ನಾವು ಕೊಡೋದು ಕಫಕ್ಕೆ. ಇದು ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಕೊಡಬೇಕು. ಹಾಗೇನೆ ಇದನ್ನು ಕೊಟ್ಟಾದ್ಮೇಲೆ ಇದಕ್ಕೆ 2 ದಿನ ನೀರು ಇಡ್ಲಿಕ್ಕಿಲ್ಲ ಕೋಳಿಗೆ. ನೀರಿಟ್ರೆ ಅದು ರಿಕವರಿ ಆಗುದಿಲ್ಲ. ಈ ಟಾನಿಕ್ ಇದು ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದು ಕೂಡ ಅದರ ಜೊತೆಗೇನೆ ಕೊಡಬೇಕು. ಇದು ದೊಡ್ಡ ಹುಂಜಕ್ಕೆ ಆದ್ರೆ 2 ml ಬೆಳಿಗ್ಗೆ, 2 ml ನೈಟ್ ಕೊಡಬೇಕು. ಹಾಗೇನೆ ಇದು ಸಣ್ಣ ಮರಿಗಳಿಗೆ ಆದ್ರೆ 1 ml ಬೆಳಿಗ್ಗೆ, 1 ml ಸಂಜೆ ಕೊಡಬೇಕು. ಸೊ ಕಫಕ್ಕೆ ನಿಮಗೆ ಮೆಡಿಸಿನ್ ಹೇಳಿದೆ, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಏನೆಲ್ಲ ಮಾಡಬೇಕು ಎಲ್ಲ ಹೇಳಿದೆ. ಸೊ ಹಾಗೇನೆ ಕಫ ಇದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ನೀವು ಅದಕ್ಕೆ ಹತ್ತಿರ ಹೋದ್ರೆ ಗೊತ್ತಾಗುತ್ತೆ, ಅದು ಗರಗರ ಅಂತ ಸೌಂಡ್ ಮಾಡುತ್ತೆ. ಹಾಗೇನೆ ಅದು ಹೊಟ್ಟೆಗೆಲ್ಲ ತಿನ್ನುದಿಲ್ಲ, ಡಲ್ ಇರ್ತದೆ. ಮತ್ತೆ ವಿಡಿಯೋದಲ್ಲಿ ಹೇಳಿದೆ ಇಂಪಾರ್ಟೆಂಟ್, ಅದಕ್ಕೆ 2 ದಿನ ನೀರು ಇಡ್ಲಿಕ್ಕಿಲ್ಲ, ಅದರ ಬದಲು ಬೇರೆ ಏನಾದ್ರು ಖಾರದ ಐಟಮ್ ಇಡ್ಬೋದು. ಸೊ ಒಂದು ಮೆಡಿಸಿನ್ ಆಯ್ತು. ಇನ್ನೊಂದು ಮೆಡಿಸಿನ್ ಬಗ್ಗೆ ಹೇಳ್ತೇನೆ. ಇದು ಕೋಳಿ ರೋಗಕ್ಕೆ, ಅದು ಬಾಯಿ ಬಿಡ್ತದೆ, ನಿಮ್ಗೆ ಬಿಫೋರ್ ವಿಡಿಯೋ ತೋರಿಸ್ತೇನೆ ನೋಡಿ. ಸೊ ನೀವೀಗ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಕೋಳಿ ಹೀಗೆ ಆಗ್ತದೆ, ಇದು ಈ ರೋಗಕ್ಕೆ ಯಾವ ಮೆಡಿಸಿನ್ ಕೊಡ್ಬೋದು ಅಂತ ಹೇಳ್ತೇನೆ. ಹಾಗೇನೆ ಇದು ಮೆಡಿಸಿನ್ ಕೊಟ್ಟಾದ್ಮೇಲೆ ಆಫ್ಟರ್ ವಿಡಿಯೋ ಕೂಡ ತೋರಿಸ್ತೇನೆ, ಹೇಗೆ ರಿಕವರಿ ಆಗಿದೆ ಅಂತ. ಈ ಮೆಡಿಸಿನ್ ಇದು ಕೂಡ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಈ ಮೆಡಿಸಿನ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ. ಕೋಳಿಗೆ ಆ ರೀತಿ ರೋಗ ಸ್ಟಾರ್ಟ್ ಆಗಿದ್ರೆ ಈ ಮೆಡಿಸಿನ್ ಅನ್ನು ಬೆಳಿಗ್ಗೆ 0.3 ml, ಹಾಗೇನೆ ಸಂಜೆ 0.3 ml 2 ಹೊತ್ತು ಕೊಡ್ಬೇಕು. ಕೊಟ್ಟಾಗ ರಿಕವರಿ ಆಗುತ್ತೆ. ನಿಮ್ಗೆ ಆಫ್ಟರ್ ವಿಡಿಯೋ ತೋರಿಸಿ, ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಹೀಗೇನೆ ಆಕ್ಟಿವ್ ಆಗ್ತದೆ, ಕರೆಕ್ಟ್ ಆಗ್ತದೆ, ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ ಈ ಮೆಡಿಸಿನ್ ಕೊಟ್ರೆ. ಸೊ 2 ರೋಗಕ್ಕೆ ಆಲ್ರೆಡಿ ಸೊಲ್ಯೂಷನ್ ಕೊಟ್ಟೆ. ಇನ್ನು ಮೂರನೇದೊಂದು ಹೇಳ್ತೇನೆ. ಇದು ಕೋಳಿ ಹೇನಿಗೆ, ಅದಕ್ಕೆ ನಾವು ತುಳುವಲ್ಲಿ ಕೋಳಿದ್ದು ಪೇನ್ ಅಂತ ಏನು ಹೇಳ್ತೇವೆ, ಸೊ ಅದಕ್ಕೆ ಮೆಡಿಸಿನ್ ಹೇಳ್ತೇನೆ. ಪೇನ್ ಅಂದ್ರೆ ಸ್ವಲ್ಪ ದೊಡ್ಡ ಪೇನ್ ಕೂಡ ಬರ್ತದೆ, ಹಾಗೆ ಚಲ್ ಪೇನ್ ಅಂತ ಬರ್ತದೆ, ಅದು 2 ಕೂಡ ಬರ್ತದೆ. ಸೊ ಅದಕ್ಕೆ ನಿಮ್ಗೆ 2 ಮೆಡಿಸಿನ್ ಹೇಳ್ತೇನೆ. ಒಂದು ಮೆಡಿಸಿನ್ ಡ್ರಾಪ್ ಕೋಳಿಗೆ ಬಿಡ್ಲಿಕ್ಕೆ, ಒಂದು 2 ಡ್ರಾಪ್ ಪ್ರತಿ ಕೋಳಿಗೆ ಬಿಡ್ಬೇಕು, ಆಗ ಅದು ಅದರ ಏನೆಲ್ಲ ಸಾಯ್ತದೆ. ಸೊ ಇದರ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಪೋರಾನ್ ಅಂತ ಮೆಡಿಸಿನ್, ಇದು ಲಿಕ್ವಿಡ್ ಅಲ್ಲಿ ಬರ್ತದೆ. ಸೊ ಇದನ್ನು ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ, ಇದು ಕೋಳಿಗಳ ಮೇಲೆ ಏನಾಗಿದ್ರೆ ಈ ಮೆಡಿಸಿನ್ ಯೂಸ್ ಮಾಡಿ, ಒಂದು ಜಸ್ಟ್ ಒಂದು 2 ಡ್ರಾಪ್ ನಷ್ಟು ಕೋಳಿಗಳ ಮೇಲೆ ಹಾಕ್ಬೇಕು. ಒಂದು ಓವರ್ ಆಗಿ ಅದು ಸ್ಪ್ರೆಡ್ ಆಗ್ತದೆ, ಮತ್ತೆ ಏನೆಲ್ಲ ಹೋಗ್ತದೆ. ಇದು ಕೋಳಿಗಳ ಮೇಲೆ ಏನಾಗಿದ್ರೆ. ಈಗ ನಿಮ್ಗೆ ಇನ್ನೊಂದು ಮೆಡಿಸಿನ್ ತೋರಿಸ್ತೇನೆ, ಅದು ಓವರ್ ಆಲ್ ಗೂಡಿನ ಮೇಲೆಲ್ಲ ಏನೆಲ್ಲ ಆಗಿದ್ರೆ, ಸೊ ಅದನ್ನು ಸ್ಪ್ರೇ ಮಾಡ್ಲಿಕ್ಕೆ ಅದನ್ನು ತೋರಿಸಿ. ಸೊ ಇದು ಇನ್ನೊಂದು ಮೆಡಿಸಿನ್. ಇದು ಯಾವಾಗ ಯೂಸ್ ಮಾಡ್ಬೇಕಂದ್ರೆ, ಗೂಡಿನ ಮೇಲೆಲ್ಲ ಫುಲ್ ಏನೆಲ್ಲ ಜಾಸ್ತಿ ಆಗಿದ್ರೆ, ಸೊ ಇದರಲ್ಲಿ ಮುಚ್ಚಳ ಬರ್ತದೆ ಒಂದು, ಸೊ ಅದರಲ್ಲಿ ಮೆಡಿಸಿನ್ ತಗೊಂಡು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಫುಲ್ ಇಡೀ ಗೂಡಿನ ಮೇಲೆ ಎಲ್ಲ ಕಡೆ ಸ್ಪ್ರೇ ಮಾಡಬೇಕು. ಆಗ ಎಲ್ಲ ಕಡೆ ಇದ್ದ ಹೇನುಗಳೆಲ್ಲ ಸಾಯ್ತದೆ. ಸೊ ಈ 2 ಮೆಡಿಸಿನ್ ಅಲ್ಲಿ ಕನ್ಫ್ಯೂಸ್ ಆಗಬೇಡಿ, ಯಾವುದಕ್ಕೆ ಹೇಳಿದ್ದೇನೆ ಅದಕ್ಕೆ ಯೂಸ್ ಮಾಡಿ, ಬೇರೆ ಯಾವುದಕ್ಕೂ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಈ ಮೆಡಿಸಿನ್ ಯೂಸ್ಫುಲ್ ಆಗುತ್ತೆ ಇಲ್ವಾ ಅಂತ. ಹಾಗೆ ನೀವು ಯೂಸ್ ಮಾಡಿದ್ರೆ ನೀವು ಕೂಡ ಕಮೆಂಟ್ ಹಾಕಿ ಯೂಸ್ಫುಲ್ ಆಗಿದೆ ಇಲ್ವಾ ಅಂತ. ಹಾಗೇನೆ ಈ ವಿಡಿಯೋಕ್ಕೆ ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ, ಒಳ್ಳೆ ರಿಸಲ್ಟ್ ಬಂದ್ರೆ, ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ, ನೆಕ್ಸ್ಟ್ ವಿಡಿಯೋ ಮೆಡಿಸಿನ್ ವಿಡಿಯೋ ಹಾಕ್ತೇನೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಇನ್ಫಾರ್ಮೇಟಿವ್ ವಿಡಿಯೋ, ಸೊ ಸೇವ್ ಮಾಡಿ ಇಟ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಮೊದಲು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಹೀಗೇನೆ ತುಂಬಾ ಇನ್ಫಾರ್ಮೇಟಿವ್ ಮೆಡಿಸಿನ್ ವಿಡಿಯೋ ಎಲ್ಲ ಬರ್ತಾ ಇರ್ತದೆ. ಹಾಗೇನೆ ಕೋಳಿಗಳನ್ನು, ಅಂಕದ ಕೋಳಿ ಹೇಗೆ ಸಾಕಬೇಕು ಎಲ್ಲ ಡೀಟೇಲ್ ಆಗಿ ವಿಡಿಯೋ ಎಲ್ಲ ಹಾಕ್ತಾ ಇರ್ತೇನೆ.
ನೀವು ಮೊದಲಿನ ವಿಡಿಯೋಗಳನ್ನೆಲ್ಲ ನೋಡ್ಬೋದು. ಹಾಗೆ ಇನ್ನು ಕೂಡ ವಿಡಿಯೋ ಹಾಕ್ತಿರ್ತೇನೆ, ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.